ನಮಸ್ಕಾರ ಸ್ನೇಹಿತರೆ, ಫ್ರಮ್ ಸೀರೀಸ್ ನ 3 ಸೀಸನ್ ನಾವು ನೋಡಿದೀವಿ. ಇನ್ನು ಲಿಸ್ಟ್ ಅಲ್ಲಿ ಪ್ರಶ್ನೆಗಳೇ ಜಾಸ್ತಿ ಇದೆ. ಕೆಲವೊಂದಕ್ಕೆ ಸೀಸನ್ 3 ಅಲ್ಲಿ ಉತ್ತರ ಸಿಕ್ಕಿದೆ ಅಷ್ಟೇ. ಆದ್ರೆ ಇನ್ನೇನು ಈ ಸೀರೀಸ್ ಮುಗಿತಾ ಇರೋದ್ರಿಂದ ಸೀಸನ್ 4 ಮತ್ತೆ ಸೀಸನ್ 5 ಅಲ್ಲಿ ನಮಗೆ ಎಲ್ಲಾ ವಿಷಯ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಪ್ರಶ್ನೆಗಳ ಲಿಸ್ಟ್ ಗೆ ಇನ್ನಷ್ಟು ಪ್ರಶ್ನೆಗಳು ಆಡ್ ಆಗೋ ಸಮಯ ಬಂದಿದೆ. ಅದೇ ಸೀಸನ್ 4 ನ ಮೊದಲನೇ ಎಪಿಸೋಡ್ ನ ನೋಡಿದ ನಂತರ ಈಗ ಆಟ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಇದೆ. ಇಲ್ಲಿವರೆಗೂ ಎಲ್ಲೋ ಕುತ್ಕೊಂಡು ಎಲ್ಲಾ ಸರಿಯಾಗಿ ನಡೀತಾ ಇದೆಯಾ ಅಂತ ನೋಡ್ತಿದ್ದ ಮ್ಯಾನ್ ಇನ್ ಯೆಲ್ಲೋ ಟೌನ್ ಗೆ ಎಂಟ್ರಿ ಕೊಡ್ತಾನೆ. ಜೂಲಿ ಟೈಮ್ ಟ್ರಾವೆಲ್ ಮಾಡ್ತಾ ಇದ್ದಾಳೆ. ಜೇಡ್ ಮತ್ತೆ ಟಬಿತಾ ಜೊತೆಗೆ ಇನ್ನೊಂದಷ್ಟು ಜನ ಪುನರ್ಜನ್ಮ ಪಡ್ಕೊಂಡು ಪದೇ ಪದೇ ಫ್ರಮ್ ವಿಲ್ ಟೌನ್ ಗೆ ಬರ್ತಾ ಇದ್ದಾರೆ. ಫಾತಿಮಾ ಕೂಡ ಮೇನ್ ಕ್ಯಾರೆಕ್ಟರ್ ಅಂತ ಗೊತ್ತಾಗುತ್ತೆ. ಹೇಗೆ ಅನ್ನೋದನ್ನ ಈ ಸೀಸನ್ ಅಲ್ಲಿ ನೋಡೋಣ. ಸೊ ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಅಲ್ಲಿ ಸೀಸನ್ 4 ನ ಮೊದಲನೇ ಎಪಿಸೋಡ್ ನ ಸಂಪೂರ್ಣವಾಗಿ ಬ್ರೇಕ್ ಡೌನ್ ಮಾಡ್ತೀನಿ. ಹಿಡನ್ ಡೀಟೇಲ್ಸ್ ಮತ್ತೆ ಥಿಯರೀಸ್ ಬಗ್ಗೆ ಕೂಡ ಮಾತಾಡೋಣ. ಸೀಸನ್ 3 ಎಲ್ಲಿಗೆ ಎಂಡ್ ಆಗಿತ್ತೋ ಅಲ್ಲಿಂದನೇ ಸೀಸನ್ 4 ಶುರು ಆಗುತ್ತೆ ಸ್ನೇಹಿತರೆ. ಜೇಡ್ ಮತ್ತೆ ಟಬಿತಾಗೆ ತಾವಿಬ್ರು ಪುನರ್ಜನ್ಮ ಪಡ್ಕೊಂಡು ಮಕ್ಕಳನ್ನ ಕಾಪಾಡೋಕೆ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಫಾತಿಮಾ ಮತ್ತೆ ವಿಕ್ಟರ್ ಇಂದ ನಮಗೆ ಆಲ್ರೆಡಿ ಗೊತ್ತಾಗಿದೆ ಈ ಟೌನ್ ನ ಜನರು ತಮ್ಮ ಮಕ್ಕಳನ್ನ ಯಾವುದೋ ದುಷ್ಟಶಕ್ತಿಗೋಸ್ಕರ ಬಲಿ ಕೊಟ್ಟು ಅಮರತ್ವವನ್ನ ಪಡ್ಕೊಂಡಿದ್ದಾರೆ. ಟೌನ್ ನ ಜನರಿಗೆ ಸಾವೇ ಇಲ್ಲ, ಆದ್ರೆ ಯಾರು ಮನುಷ್ಯರ ರೀತಿ ಇಲ್ಲ, ಎಲ್ಲರೂ ಮಾನ್ಸ್ಟರ್ಸ್ ಆಗಿ ಬದುಕ್ತಾ ಇದ್ದಾರೆ. ಅಕಸ್ಮಾತ್ ಮಾನ್ಸ್ಟರ್ ಸತ್ತೋದ್ರೆ ಏನಾಗುತ್ತೆ ಅಂತ ಕೂಡ ನೋಡಿದೀವಿ. ಬಾಯ್ಡ್ ತಮ್ಮ ಕೈಯಲ್ಲಿ ಇದ್ದ ಹುಳುಗಳನ್ನ ಮಾನ್ಸ್ಟರ್ ಗೆ ಟ್ರಾನ್ಸ್ಫರ್ ಮಾಡಿದಾಗ ಅವನು ಸಾವನ್ನಪ್ಪಿದ್ದ. ಆದ್ರೆ ಈಗ ಫಾತಿಮಾಳ ಹೊಟ್ಟೆಯಿಂದ ಮತ್ತೆ ಹುಟ್ಟಿ ಬಂದಿದ್ದಾನೆ. ಈ ಮಕ್ಕಳನ್ನ ಕೊಲ್ಲೋ ಆಚರಣೆ ನೂರಾರು ವರ್ಷಗಳ ಹಿಂದೆ ನಡೆದಿದ್ದು ಸ್ನೇಹಿತರೆ. ನನಗನ್ಸೋ ಪ್ರಕಾರ ಟಬಿತಾ ಲೈಟ್ ಹೌಸ್ ಗೆ ಹೋದಾಗ ಗೋಡೆ ಮೇಲಿರೋ ಡೇಟ್ಸ್ ನ ನೋಡಿದ್ರೆ 1506ರಲ್ಲೇ ಇದೆಲ್ಲ ಶುರು ಆಗಿರೋದು ಅನ್ಸುತ್ತೆ. ಆಗ ಜೇಡ್ ಮತ್ತೆ ಟಬಿತಾ ಗಂಡ ಹೆಂಡತಿ ಆಗಿದ್ದವರು ಈ ಆಚರಣೆಯಲ್ಲಿ ಭಾಗಿಯಾಗಿರಲ್ಲ. ಆದ್ರೂ ಇವರ ಮಗಳನ್ನ ಕೂಡ ಆಚರಣೆ ಮಾಡೋರು ಬಲಿ ಕೊಟ್ಟಿರ್ತಾರೆ. ಆಗಿನಿಂದ ಇಲ್ಲಿವರೆಗೂ ಪುನರ್ಜನ್ಮ ಪಡ್ಕೊಂಡು ಜೇಡ್ ಮತ್ತೆ ಟಬಿತಾ ಬೇರೆ ಬೇರೆ ದೇಹದಲ್ಲಿ ಬೇರೆ ಬೇರೆ ರೂಪದಲ್ಲಿ ಈ ಟೌನ್ ಗೆ ಬಂದು ಇಲ್ಲಿ ಬಂದಿಯಾಗಿರೋ ಮಕ್ಕಳ ಆತ್ಮಗಳನ್ನ ಕಾಪಾಡೋಕೆ ನೋಡ್ತಿರ್ತಾರೆ. ಆದ್ರೆ ಆಗಿರಲ್ಲ. ಈ ಕೆಲಸದಲ್ಲಿ ಸೋತು ಸಾವನ್ನಪ್ಪಿದ ನಂತರ ಮತ್ತೆ ಹುಟ್ಟಿ ಬರ್ತಾರೆ. ಅದೇ ರೀತಿ ಈಗ್ಲೂ ಬಂದಿದ್ದಾರೆ. ಇನ್ನು ಮಕ್ಕಳನ್ನ ಹೇಗೆ ಕಾಪಾಡೋದು ಅಂತ ಇಬ್ರಿಗೂ ಗೊತ್ತಾಗಿಲ್ಲ. ವಿಕ್ಟರ್ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಕ್ರಿಸ್ಟೋಫರ್ ಗೆ ಹೇಳೋದನ್ನ ಕೇಳಿಸ್ಕೋಬೇಕಾದ್ರೆ ಲೈಟ್ ಹೌಸ್ ಅಲ್ಲಿ ತಗ್ಲಾಕೊಂಡಿರೋ ಮಕ್ಕಳನ್ನ ಕಾಪಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದ. ಆದ್ರೆ ಟಬಿತಾ ಲೈಟ್ ಹೌಸ್ ಗೆ ಹೋದಾಗ ಅವಳನ್ನ ಹೊರಗೆ ಯಾಕೆ ತಡೆದ, ಟೌನ್ ಗೆ ಹೋಗೋ ಹಾಗೆ ಯಾಕೆ ಮಾಡ್ದ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ. ಇದಕ್ಕೂ ತುಂಬಾನೇ ಥಿಯರೀಸ್ ಇದೆ ಸ್ನೇಹಿತರೆ. ಸೀರೀಸ್ ಅಲ್ಲಿ ಎಲ್ಲೂ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಆಗ್ಲಿ ವಿಕ್ಟರ್ ಆಗ್ಲಿ ಲೈಟ್ ಹೌಸ್ ಅನ್ನೋ ಪದವನ್ನ ಬಳಸಲ್ಲ, ಟವರ್ ಅಂತ ಹೇಳ್ತಾರೆ. ಟವರ್ ಅಲ್ಲಿ ಮಕ್ಕಳು ತಗ್ಲಾಕೊಂಡಿದ್ದಾರೆ ಅಂತ. ಟಬಿತಾ ಮತ್ತೆ ಸೀರೀಸ್ ನೋಡ್ತಿರೋ ನಾವು ಆ ಟವರ್ ಲೈಟ್ ಹೌಸೇ ಇರ್ಬೋದು ಅಂತ ಅನ್ಕೊಂಡಿದೀವಿ. ಟವರೇ ಬೇರೆ, ಲೈಟ್ ಹೌಸೇ ಬೇರೆ ಆಗಿರ್ಬೋದು. ಅದಕ್ಕೆ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಟಬಿತಾಳನ್ನ ಲೈಟ್ ಹೌಸ್ ಇಂದ ತಳ್ಳಿ ಟೌನ್ ಗೆ ಹೋಗೋ ಹಾಗೆ ಮಾಡ್ದ. ಟೌನ್ ಗೆ ಹೋದ್ರೆ ಮಿರಾಂಡಾ ಬಗ್ಗೆ ತಿಳ್ಕೊಂಡಾಗ ಇವಳಿಗೆ ಹಿಂದಿನ ಜನ್ಮದಲ್ಲಿ ತಾನೇ ಮಿರಾಂಡಾ ಆಗಿದ್ಲು ಅನ್ನೋದು ಗೊತ್ತಾಗ್ಲಿ ಅಂತ ಈ ರೀತಿ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಮಾಡಿರ್ಬೋದು. ಅಷ್ಟೇ ಅಲ್ಲ, ಟೌನ್ ಅಲ್ಲಿ ಇರೋ ಬೇರೆ ಎಲ್ಲರೂ ಕೂಡ ಒಂದಾನೊಂದು ಕಾಲದಲ್ಲಿ ಈ ಟೌನ್ ನ ನಿವಾಸಿಗಳೇ ಆಗಿದ್ರು ಅನ್ನೋದು ಒಂದು ಥಿಯರಿ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಈ 4 ಮತ್ತೆ 5ನೇ ಸೀಸನ್ ಅಲ್ಲಿ ನೋಡ್ಬೇಕು. ಸೊ ಈಗ ಟಬಿತಾ ಶಾಕ್ ಅಲ್ಲಿ ತಾನು ಟೌನ್ ಗೆ ವಾಪಸ್ ಹೋಗ್ತೀನಿ ಅಂತ ಹೋದ್ರೆ ಜಿಮ್ ಗೆ ತಲೆನೇ ಓಡ್ತಿಲ್ಲ. ಕಾಡಲ್ಲಿ ಒಬ್ನೇ ನಡ್ಕೊಂಡ್ ಬರ್ಬೇಕಾದ್ರೆ ಭವಿಷ್ಯದಿಂದ ಜೂಲಿ ಓಡ್ ಬರ್ತಾಳೆ. ಪ್ರೆಸೆಂಟ್ ಅಲ್ಲೂ ಜೂಲಿ ಇದ್ದಾಳೆ ಸ್ನೇಹಿತರೆ. ಆದ್ರೆ ಈಗ ಬಂದಿರೋ ಜೂಲಿ ಭವಿಷ್ಯದಲ್ಲಿ ಇರೋ ಜೂಲಿ ಆಗಿದ್ದಾಳೆ. ಅದು ಹೇಗ್ ಗೊತ್ತಾಗುತ್ತೆ ಅಂದ್ರೆ ಮುಖದ ಮೇಲಾಗಿರೋ ಪರ್ಚಿರೋ ಗಾಯ ಮತ್ತೆ ಕೂದಲು ಶಾರ್ಟ್ ಇರೋದು. ಇವಳು ಟೈಮ್ ಟ್ರಾವೆಲ್ ಮಾಡಿ ಹಿಂದಕ್ಕೆ ಬಂದಿದ್ದಾಳೆ ಅಂದ್ರೆ ಭವಿಷ್ಯದಲ್ಲಿ ಇನ್ನೂ ಜನ ಈ ಟೌನ್ ಅಲ್ಲೇ ತಗ್ಲಾಕೊಂಡಿದ್ದಾರೆ ಅಂತ ಅರ್ಥ. ಈತನ್ ಹಿಂದಿನ ಸೀಸನ್ ಅಲ್ಲೇ ಹೇಳಿರೋ ಹಾಗೆ ಇವಳು ಸ್ಟೋರಿ ವಾಕರ್ ನ ರೀತಿ, ಅಂದ್ರೆ ಆಲ್ರೆಡಿ ನಡೆದೋಗಿರೋ ಅಧ್ಯಾಯಗಳಿಗೆ ಭೇಟಿ ನೀಡಬಹುದು, ಹಿಂದೆ ಏನಾಗಿತ್ತು ಅಂತ ನೋಡಬಹುದು. ಆದ್ರೆ ಕಥೆಯನ್ನ ಚೇಂಜ್ ಮಾಡೋಕೆ ಆಗಲ್ಲ. ಈಗ್ಲೂ ಭವಿಷ್ಯದಿಂದ ಬಂದಿರೋ ಜೂಲಿಗೆ ಇದೇ ಜಾಗದಲ್ಲಿ ಇದೇ ಸಮಯಕ್ಕೆ ಮ್ಯಾನ್ ಇನ್ ಯೆಲ್ಲೋ ಬಂದು ಜಿಮ್ ನ ಸಾಯಿಸ್ತಾನೆ ಅಂತ ಗೊತ್ತಾಗಿದ್ರು ಕೂಡ ಜಿಮ್ ಸಾಯೋದನ್ನ ಇವಳ ಕೈಯಲ್ಲಿ ತಡೆಯೋಕಾಗ್ಲಿಲ್ಲ. ಮ್ಯಾನ್ ಇನ್ ಯೆಲ್ಲೋ, ನೀವು ಈ ಜಾಗದ ಬಗ್ಗೆ ಸ್ವಲ್ಪ ಜಾಸ್ತಿನೇ ತಿಳ್ಕೊಂತಾ ಇದ್ದೀರಾ, ನೀವು ಪಡ್ಕೊಂಡಿರೋ ಈ ಜ್ಞಾನಕ್ಕೆ ಬೆಲೆ ಕಟ್ಟಬೇಕಾಗುತ್ತೆ ಅಂತ ಹೇಳಿ ಜಿಮ್ ನ ಕತ್ತನ್ನ ಕೈಯಿಂದನೇ ಕಿತ್ ಹಾಕ್ತಾನೆ. ನಂತರ ಜೂಲಿಗೆ ಮ್ಯಾನ್ ಇನ್ ಯೆಲ್ಲೋ, ನಾವು ಪದೇ ಪದೇ ಈ ರೀತಿ ಭೇಟಿ ಆಗೋದು ನಿಲ್ಲಿಸ್ಬೇಕು. ಈ ಬಾರಿ ಯಾವ ಸಮಯದಿಂದ ನೀನು ಬಂದಿದ್ಯಾ, ನಿನ್ಗೆ ಯಾರು ಹೇಳಿಲ್ವಾ, ಒಂದು ಸಲ ಕತೆ ಹೇಳಿದ್ಮೇಲೆ ಮುಗಿತು, ಅದನ್ನ ಚೇಂಜ್ ಮಾಡೋಕೆ ಆಗಲ್ಲ ಅಂತಿದ್ದಂಗೆ ಜೂಲಿ ಮಾಯ ಆಗ್ತಾಳೆ. ಅಂದ್ರೆ ಭವಿಷ್ಯಕ್ಕೆ ವಾಪಸ್ ಹೋಗ್ತಾಳೆ. ಇವನು ಸಾಯ್ತಾ ಇರೋ ಜಿಮ್ಗೆ, ನೀನು ನನಗೆ ತುಂಬಾನೇ ಇಷ್ಟ ಆಗಿದ್ದೆ, ಪಾಪ ಎಷ್ಟು ಕಷ್ಟಪಟ್ಟೆ ಈ ಜಾಗದಲ್ಲಿ, ಬೇಜಾರೇನಂದ್ರೆ ಮುಂದೆ ನಡೆಯೋದನ್ನ ನೀನು ನೋಡೋಕ್ ಆಗಲ್ವಲ್ಲ, ಯಾಕಂದ್ರೆ ಮುಂದೆ ನಡೆಯೋದು ನನ್ನ ಫೇವರೆಟ್ ಪಾರ್ಟ್ ಅಂತ ಹೇಳ್ತಾನೆ ಮ್ಯಾನ್ ಇನ್ ಯೆಲ್ಲೋ. ಈ ಡೈಲಾಗ್ ಜೂಲಿಗೆ ಹೇಳಿದ ಡೈಲಾಗ್ ಎಲ್ಲ ಕೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಈ ಮ್ಯಾನ್ ಇನ್ ಯೆಲ್ಲೋ ಸಾಧಾರಣವಾದವನಂತೂ ಅಲ್ಲ. ಇವನಿಗೆ ತುಂಬಾನೇ ಪವರ್ಸ್ ಇದೆ. ಅದೇನು ಅಂತ ಮುಂದೆ ನೋಡ್ತಾ ಹೋಗ್ತೀವಿ. ಸದ್ಯಕ್ಕೆ ಜೂಲಿಗೆ ಈ ರೀತಿ ಪದೇ ಪದೇ ಭೇಟಿ ಆಗೋದು ನಿಲ್ಲಿಸಬೇಕು ಅಂತ ಹೇಳಿದ್ದು ನೋಡಿದ್ರೆ ಜೂಲಿನ ಬೇರೆ ಬೇರೆ ಸಮಯದಲ್ಲಿ ತುಂಬಾನೇ ಬಾರಿ ಭೇಟಿ ಆಗಿದ್ದಾನೆ. ನಿನಗೆ ಯಾರು ಹೇಳಿಲ್ವಾ, ಆಲ್ರೆಡಿ ಹೇಳಿರೋ ಸ್ಟೋರಿ ಚೇಂಜ್ ಮಾಡೋಕೆ ಆಗಲ್ಲ ಅಂತ ಜೂಲಿಗೆ ಹೇಳ್ದ. ಈ ವಿಷಯ ಮೊದಲೇ ಜೂಲಿಗೆ ಇವಳ ತಮ್ಮ ಈತನ್ನೇ ಹೇಳಿರ್ತಾನೆ. ಜೂಲಿ ಮಾರ್ಟಿನ್ ಇದ್ದ ಜಾಗಕ್ಕೆ ಹೋದಾಗ ಅಲ್ಲಿಂದನೇ ಇವಳಿಗೆ ಸಮಯದಲ್ಲಿ ಹಿಂದಕ್ಕೆ ಹೋಗೋ ಶಕ್ತಿ ಸಿಕ್ಕಿದ್ದು. ಈ ವಿಷಯ ಈತನ್ಗೆ ಹೇಳಿದಾಗ, ನೀನು ಸ್ಟೋರಿ ವಾಕರ್ ಆಗಿದ್ಯಾ, ಆಲ್ರೆಡಿ ನಡೆದಿರೋ ಕಥೆಯನ್ನ ಮತ್ತೆ ನೋಡೋಕೆ ಹಿಂದಕ್ಕೆ ಹೋಗ್ಬೋದು ಅಷ್ಟೇ, ಆದ್ರೆ ಒಂದು ಸಲ ನಡೆದಿದ್ದು
ನಡೆದೋಯ್ತು ಅಂತಾನೆ ಅದನ್ನ ಬದಲಾಯಿಸೋಕೆ ಆಗಲ್ಲ ಅಂತ. ಈಗ್ಲೂ ಜೂಲಿ ಜಿಮ್ ನ ಕಾಪಾಡೋಕೆ ಬಂದಿದ್ಲು, ಆದ್ರೆ ಆಗ್ಲಿಲ್ಲ. ಮ್ಯಾನ್ ಇನ್ ಯೆಲ್ಲೋ ಸಮಯವನ್ನ ಮನುಷ್ಯರ ರೀತಿ ನೋಡಲ್ಲ ಸ್ನೇಹಿತರೆ. ಇವನಿಗೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ಒಂದೇ ಸಲ ಕಣ್ಮುಂದೆ ಕಾಣಿಸುತ್ತೆ. ನಮಗೆ ಈಗ ಏನ್ ನಡೀತಿದೆ ಅಂತ ಗೊತ್ತು, ಹಿಂದೆ ಏನಾಗಿತ್ತು ಅನ್ನೋದು ಗೊತ್ತು, ಆದ್ರೆ ಮ್ಯಾನ್ ಇನ್ ಯೆಲ್ಲೋಗೆ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಕೂಡ ಗೊತ್ತಿದೆ. ಟೌನ್ ಅಲ್ಲಿ ನಡೀತಾ ಇರೋ ಘಟನೆಗಳು ತಾನು ಅನ್ಕೊಂಡಂಗೆ ಹೋಗ್ತಿದ್ರೆ ಏನು ಸಮಸ್ಯೆ ಇಲ್ಲ. ಯಾವಾಗ ಜನರಿಗೆ ಈ ಜಾಗದ ಸತ್ಯ ಗೊತ್ತಾಗೋಕೆ ಶುರು ಆಗುತ್ತೋ, ಯಾವಾಗ ಸಿಚುವೇಶನ್ ಕಂಟ್ರೋಲ್ಗೆ ಸಿಕ್ತಿಲ್ಲ ಅಂತ ಗೊತ್ತಾಗುತ್ತೋ, ಆಗ ಮ್ಯಾನ್ ಇನ್ ಯೆಲ್ಲೋ ಕತೆ ಒಳಗೆ ಎಂಟ್ರಿ ಕೊಡ್ತಾನೆ. ಈಗ ಬಂದಿರೋ ಹಾಗೆ ಹೆಚ್ಚು ಕಡಿಮೆ ಇವನು ಕೂಡ ಇಟ್ ಮೂವೀಸ್ ಮತ್ತೆ ಸೀರೀಸ್ ಅಲ್ಲಿ ಬರೋ ಪೆನಿವೈಸ್ ಇದ್ದಂಗೆ. ಪೆನಿವೈಸ್ ಕೂಡ ಸಮಯದಿಂದ ಹೊರಗೆ ಇರೋದು, ಸಮಯವನ್ನ ತಮ್ಮ ಕಣ್ಮುಂದೆನೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ಒಟ್ಟಿಗೆ ನಡೀತಾ ಇರೋ ಹಾಗೆ ನೋಡ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸಮಯ ಅನ್ನೋದು ಬುಕ್ ಇದ್ದಂಗೆ. ಈ ಟೌನ್ ಅಲ್ಲಿ ಏನ್ ನಡೀತಾ ಇದೆಯೋ ಅದೆಲ್ಲ ಕಥೆಯ ರೂಪದಲ್ಲಿ ಬುಕ್ ಒಳಗೆ ಚಾಪ್ಟರ್ ವೈಸ್ ಅಲ್ಲಿ ಬರ್ದಿರುತ್ತೆ. ಚಾಪ್ಟರ್ 1 ಈ ಘಟನೆ, ಚಾಪ್ಟರ್ 2 ಮತ್ತೊಂದು ಘಟನೆ ಅನ್ನೋ ತರ. ಈ ಟೌನ್ ಅಲ್ಲಿ ಇರೋ ಕ್ಯಾರೆಕ್ಟರ್ಸ್ ಎಲ್ಲ ಈ ಕಥೆಯಲ್ಲೂ ಇದ್ದಾರೆ. ಈ ಕಥೆ ಇರೋ ಬುಕ್ ನ ಮ್ಯಾನ್ ಇನ್ ಯೆಲ್ಲೋ ಆಲ್ರೆಡಿ ಓದಿದ್ದಾನೆ. ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲಾ ಕಡೆ ಏನಾಗುತ್ತೆ ಅಂತ ಮೊದ್ಲೇ ಇವನಿಗೆ ಗೊತ್ತು. ಆದ್ರೆ ಇವನಿಗೆ ಇರೋ ಸ್ಪೆಷಲ್ ಪವರ್ ಏನಂದ್ರೆ ಆಲ್ರೆಡಿ ಬುಕ್ ಅಲ್ಲಿ ಬರ್ದಿರೋ ಕಥೆಯನ್ನ ಯಾರಾದ್ರೂ ಬದಲಾಯಿಸೋಕೆ ಪ್ರಯತ್ನ ಪಟ್ಟಾಗ ಅಥವಾ ತಾನ್ ಅನ್ಕೊಂಡಂಗೆ ಆಗ್ತಿಲ್ಲ ಅಂದಾಗ ಕತೆ ಒಳಗೇನೆ ಎಂಟ್ರಿ ಕೊಟ್ಟು ತನ್ನ ಪ್ರಕಾರ ಮುಂದಿನ ಘಟನೆಗಳು ನಡೆಯೋ ಹಾಗೆ ಮಾಡೋ ಶಕ್ತಿ ಇವನಿಗೆ ಇದೆ. ಸದ್ಯಕ್ಕೆ ಜಿಮ್ ಸಾವನ್ನಪ್ಪಿದ ನಂತರ ಮ್ಯಾನ್ ಇನ್ ಯೆಲ್ಲೋ ಮಣ್ಣಲ್ಲಿ ಊತ್ ಹಾಕಿರೋ ಒಂದು ಸೂಟ್ ಕೇಸ್ ನ ಹೊರಗೆ ತೆಗೆದು ಓಪನ್ ಮಾಡಿ ಕಪ್ಪುಗಿರೋ ಹಲ್ ಬಿಡ್ಕೊಂಡು ಬಟ್ಟೆ ಬಿಚ್ತಾ ಇದ್ದಾನೆ. ಯಾಕೆ ಬಟ್ಟೆ ಬಿಚ್ತಾ ಇದ್ದಾನೆ, ಸೂಟ್ ಕೇಸ್ ಅಲ್ಲಿ ಏನಿದೆ ಮತ್ತೆ ಸೂಟ್ ಕೇಸ್ ಏನಾಗಿರ್ಬೋದು ಅಂತ ಕೊನೆಯಲ್ಲಿ ಹೇಳ್ತೀನಿ. ಸೊ ಈಗ ನೆಕ್ಸ್ಟ್ ನಲ್ಲಿ ಚರ್ಚಿಂದ ಒಬ್ರು ಪ್ರೀಸ್ಟ್ ಕಾರಲ್ಲಿ ಹೋಗ್ಬೇಕಾದ್ರೆ ರೋಡ್ ಮಧ್ಯ ಮರ ಬಿದ್ದಿರೋದು ನೋಡ್ತಾರೆ. ಇದನ್ನ ನೋಡಿದಾಗ ಏನಾಗುತ್ತೆ ಅಂತ ನಮಗೆ ಎಷ್ಟು ಮಟ್ಟಿಗೆ ನೆನಪಿದೆ ಅಂದ್ರೆ, ರಿಯಲ್ ಆಗಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಯಾವ್ದೋ ಒಂದು ಮರ ರೋಡ್ ಮೇಲೆ ಬಿದ್ದಿದೆ ಅಂದ್ರೆ ಅರ್ಥ. ವಿಚಿತ್ರ ಏನಂದ್ರೆ ಟೌನ್ಗೆ ಇಲ್ಲಿವರೆಗೂ ಬಂದಿರೋ ಎಲ್ಲರಿಗೂ ಮರ ರೋಡ್ ಅಡ್ಡಕ್ಕೆ ಬಿದ್ದಿರೋದು ಮತ್ತೆ ಕಾಗೆಗಳು ಹಾರಾಡ್ತಿರೋದೆಲ್ಲ ಕಾಣಿಸ್ತಾ ಇರುತ್ತೆ. ಆದ್ರೆ ಈ ಪ್ರೀಸ್ಟ್ಗೆ ಮರ ಒಂದೇ ಕಾಣಿಸಿದ್ದು, ಆಕಾಶದಲ್ಲಿ ಕಾಗೆಗಳು ಇಲ್ವೇ ಇಲ್ಲ, ಎಲ್ಲ ಶಾಂತವಾಗಿ ನಾರ್ಮಲ್ ಆಗೇ ಇದೆ. ಪ್ರೀಸ್ಟ್ ಕೂಡ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ಬೇರೆ ರೋಡ್ ತಗೊಂಡು ಹೋದ್ರಾಯ್ತು ಅಂತ ಹೊರಟಾಗ ನಾವು ಇವರ ಕಾರ್ನ ನಂಬರ್ ಪ್ಲೇಟ್ ನ ನೋಡಿದ್ರೆ ಸಡನ್ ಆಗಿ ವಿಕ್ಟರ್ ನ ತಂಗಿ ಎಲೋಯಿಸ್ ನೆನಪಾಗ್ತಾಳೆ. ಅಂದ್ರೆ ಎಕ್ಸಾಕ್ಟ್ ಆಗಿ ಎಲೋಯಿಸ್ ಅಂತಾನೆ ಇಲ್ಲ, 3X0L0I5 ಅಂತ ಇದೆ. X0 ತೆಗೆದು ನಂಬರ್ 3 ನ ಮಿರರ್ ಮಾಡಿದ್ರೆ ಎಲೋಯಿಸ್ ತರಾನೇ ಕಾಣಿಸುತ್ತೆ. ಎಲೋಯಿಸ್ ಬಗ್ಗೆ ಕೂಡ ಒಂದು ಇಂಪಾರ್ಟೆಂಟ್ ಥಿಯರಿ ಇರೋದೇನಂದ್ರೆ, ಎಲೋಯಿಸ್ ಇನ್ನೂ ಬದುಕಿದ್ದಾಳೆ, ಕಾಡಿನಲ್ಲಿ ಅಥವಾ ಟೌನ್ ನ ಹೊರಗೆ ಜೀವಂತವಾಗಿ ಇರಬಹುದು. ಯಾಕಂದ್ರೆ ವಿಕ್ಟರ್ಗೆ ತನ್ನ ತಾಯಿ ಮಿರಾಂಡಾಳ ಬಾಡಿ ಸಿಕ್ಕಿರುತ್ತೆ, ಆದ್ರೆ ಎಲೋಯಿಸ್ ನ ಬಾಡಿ ಸಿಕ್ಕಿರಲ್ಲ. ಒಂದು ಬಾಡಿ ತುಂಬಾನೇ ಡ್ಯಾಮೇಜ್ ಆಗಿರುತ್ತೆ, ಮೇಲ್ನೋಟಕ್ಕೆ ಎಲೋಯಿಸ್ ತರಾನೇ ಕಾಣ್ತಿದ್ದಾಳೆ ಅಂತ ಆ ಬಾಡಿಯ ತುಂಡುಗಳನ್ನೇ ತಗೊಂಡು ಹೋಗಿ ಮಣ್ಣು ಮಾಡಿರ್ತಾನೆ ವಿಕ್ಟರ್. ವಿಕ್ಟರ್ಗೂ ಇನ್ನೂ ಅದು ಎಲೋಯಿಸ್ ನ ಬಾಡಿ ಅಂತ ಕನ್ಫರ್ಮ್ ಆಗಿಲ್ಲ. ಹಿಂದಿನ ಸೀಸನ್ ಅಲ್ಲಿ ಕೆನ್ನಿ ಮತ್ತೆ ಜಿಮ್ಗೆ ಕಾಡಿನಲ್ಲಿ ಸಣ್ಣ ಸಣ್ಣ ಮರದ ಮನೆಗಳು, ವೂಡು ಡಾಲ್ ನ ರೀತಿ ಗೊಂಬೆಗಳಿರೋ ಜಾಗದಲ್ಲಿ ತರಕಾರಿಗಳೆಲ್ಲ ಸಿಕ್ಕಿರುತ್ತಲ್ಲ, ಅದನ್ನ ಬೆಳೆದಿರೋದೇ ಎಲೋಯಿಸ್. ಅವಳ ಜೊತೆ ಇನ್ನೊಂದಷ್ಟು ಜನ ಕಾಡಿನಲ್ಲಿ ವಾಸವಾಗಿರ್ಬೋದು ಅನ್ನೋದು ಕೂಡ ಒಂದು ಥಿಯರಿ ಸ್ನೇಹಿತರೆ. ಎಲೋಯಿಸ್ ಅಷ್ಟೇ ಅಲ್ಲ, ನಂಬರ್ ಪ್ಲೇಟ್ ಮೇಲೆ ಸ್ಟಾರ್ಸ್ ಫೆಲಾನ್ ಅಲಬಾಮಾ ಅಂತ ಕೂಡ ಬರ್ದಿದೆ. 2009 ಅಷ್ಟೇ ಈ ರೀತಿ ಬರ್ದಿರೋ ನಂಬರ್ ಪ್ಲೇಟ್ಸ್ ನ ಬಳಸ್ತಾ ಇದ್ರು, ಆಮೇಲೆ ಚೇಂಜ್ ಆಗಿದೆ ಸ್ವೀಟ್ ಹೋಮ್ ಅಲಬಾಮಾ ಅಂತ. ಫ್ಯಾನ್ಸ್ ಹೇಳ್ತಿರೋದೇನಂದ್ರೆ 2009 ಅಥವಾ ಅದಕ್ಕಿಂತ ಹಿಂದಿನ ವರ್ಷದಿಂದ ಪ್ರೀಸ್ಟ್ ಪ್ರೆಸೆಂಟ್ ಗೆ ಬಂದಿರಬಹುದು ಅಂತ. ಆದ್ರೆ ಕಾರ್ ಹಳೆದೆ, ಹಳೆ ಕಾರ್ ನ ನಂಬರ್ ಪ್ಲೇಟ್ ಅಪ್ಗ್ರೇಡ್ ಮಾಡ್ದೇನು ಈಗ ಬಂದಿರಬಹುದಲ್ವಾ ಅಂತ ಕೂಡ ನನಗೆ ಅನಿಸ್ತು ಸ್ನೇಹಿತರೆ. ನೋಡೋಣ ಏನ್ ಕತೆ, ಮುಂದೆ ಏನಾದ್ರೂ ಗೊತ್ತಾಗುತ್ತಾ. ಫ್ಯಾನ್ಸ್ ಎಷ್ಟರ ಮಟ್ಟಿಗೆ ಹಿಡನ್ ಡೀಟೇಲ್ಸ್ ನ ಹುಡುಕ್ತಾ ಇದ್ದಾರೆ ಅಂದ್ರೆ, ಸ್ಟಾರ್ಸ್ ಫೆಲಾನ್ ಅಲಬಾಮಾ ಅನ್ನೋದು 1934ರ ಒಂದು ಸಾಂಗ್ ಸ್ನೇಹಿತರೆ. 1833 ಅಲಬಾಮಾ ರಾಜ್ಯದಲ್ಲಿ ಒಂದು ದಿನ ಆಕಾಶದಲ್ಲಿ ಮೀಟಿಯೋರ್ ಶವರ್ ಕಾಣಿಸ್ಕೊಂಡಿರುತ್ತೆ. ಸಾವಿರಾರು ಉಲ್ಕೆಗಳು ಒಟ್ಟಿಗೆ ಹೋಗೋದನ್ನ ಅಲ್ಲಿನ ಜನ ನೋಡಿ ನಕ್ಷತ್ರಗಳು ಬೀಳ್ತಾ ಇದ್ದಾವೆ, ಇದು ಅಪಶಕುನ, ಪ್ರಳಯದ ಮುನ್ಸೂಚನೆ ಅಂತೆಲ್ಲ ಗಾಬರಿ ಆಗೋಗಿರ್ತಾರೆ. ಹಾಗಾಗಿ ಇದು ಕೆಲವರಿಗೆ ಬುಕ್ಸ್ ಬರೆಯೋಕೆ, ಸಾಂಗ್ಸ್ ಬರೆಯೋಕೆಲ್ಲ ಇನ್ಸ್ಪೈರ್ ಮಾಡಿತ್ತು. 1934ರಲ್ಲಿ ಬಂದಿರೋ ಸ್ಟಾರ್ಸ್ ಫೆಲಾನ್ ಅಲಬಾಮಾ ಅನ್ನೋ ಸಾಂಗ್ ನ 1956ರಲ್ಲಿ ಎಲಾ ಮತ್ತೆ ಲೂಯಿಸ್ ಅನ್ನೋರು ಹಾಡ್ತಾರೆ. ಇವರ ಹೆಸರನ್ನ ಜೊತೆಗೆ ಸೇರಿಸಿದಾಗ ಎಲಾ ಪ್ಲಸ್ ಲೂಯಿಸ್ ಎಲೋಯಿಸ್ ಆಗುತ್ತೆ. ಇದೆಲ್ಲ ಯಾವ್ದೋ ಒಂದು ಕಾರಣಕ್ಕೆ ಇದೆ ಅನ್ನೋದು ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಸಾಂಗ್ ನ ಲಿರಿಕ್ಸ್ ಅಲ್ಲೂ ಯಾರು ಬರೋಕಾಗದೆ ಇರೋ ಅಂತ ಒಂದು ಮಾಯಾಲೋಕದಲ್ಲಿ ನಾನು ನೀನು ಇದೀವಿ ಅನ್ನೋ ಒಂದು ಲೈನ್ ಬರುತ್ತೆ. ಫ್ರಮ್ ವಿಲ್ ಕೂಡ ಹಾಗೆ ಇರೋದಲ್ವಾ. ನೆಕ್ಸ್ಟಿನಲ್ಲಿ ಟೌನ್ ನ ರೂಟ್ ಸೆಲ್ಲರ್ ಅಲ್ಲಿ ಇರೋ ಫಾತಿಮಾ, ಎಲಿಸ್ ಮತ್ತೆ ಕೆನಿನ ನೋಡ್ತೀವಿ. ಬಾಯ್ಡ್ ಕೆಳಗೆ ಸುರಂಗಕ್ಕೆ ಹೋಗಿದ್ದಾರೆ. ಅದೇ ಫಾತಿಮಾಳ ಮಗು ಫುಲ್ ಸೈಜ್ ಮಾನ್ಸ್ಟರ್ ಆಗಿ ಬದಲಾಗೋದನ್ನ ನೋಡ್ತಾ ಇದ್ದಾರೆ. ಫಾತಿಮಾ ಮಾನ್ಸ್ಟರ್ಸ್ ಮೊದಲು ಮನುಷ್ಯರೇ ಆಗಿದ್ರು, ಅದ್ಯಾವುದೋ ದುಷ್ಟಶಕ್ತಿ ಜೊತೆ ಡೀಲ್ ಮಾಡ್ಕೊಂಡು ತಮ್ಮ ಸ್ವಂತ ಮಕ್ಕಳನ್ನೇ ಬಲಿ ಕೊಟ್ಟಿದ್ದಾರೆ. ಯಾರು ಆ ದುಷ್ಟಶಕ್ತಿ ಅಂತ ನೆನಪಾಗ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಎಲಿಸ್ ಫಾತಿಮಾನ ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಕೆನಿ ಬಾಯ್ಡ್ ನ ಕರ್ಕೊಂಡ್ ಬರೋಕೆ ಸುರಂಗದ ಒಳಗೆ ಬಂದಾಗ ಬಾಯ್ಡ್ ಆಗ್ಲೇ ವಾಪಸ್ ಬರ್ತಾ ಇರ್ತಾರೆ. ಇದೇ ಸಮಯಕ್ಕೆ ಈಗ ಹುಟ್ಟಿರೋ ಮಾನ್ಸ್ಟರ್ ಇಲ್ಲೇ ನಿಂತ್ಕೊಂಡು ಬಟ್ಟೆ ಹಾಕೋಬೇಕಾದ್ರೆ ಕೆನಿನ ಮಾತಾಡಿಸ್ತಾನೆ. ಇದರಿಂದ ಇಬ್ರು ಗಾಬರಿಯಾಗಿ ತಕ್ಷಣ ಸುರಂಗದಿಂದ ಹೊರಗೆ ಬಂದಾಗ ಆ
ಆ ಮಾನ್ಸ್ಟರ್ ನ ನೀವೇ ಸಾಯಿಸಿದ್ರಿ, ಅದಾದ್ಮೇಲೆ ಇಬ್ರು ಸೇರಿ ಬಾಡಿನ ಸುಟ್ಟಾಕಿದ್ವಲ್ಲ, ಇದೆಲ್ಲ ಹೇಗೆ ಸಾಧ್ಯ ಅಂತ ಕೆನ್ನಿ ಕೇಳಿದಾಗ ಬಾಯ್ಡ್ ಆ ಮಾನ್ಸ್ಟರ್ ಈಗ ಫಾತಿಮಾ ಜನ್ಮ ಕೊಟ್ಟ ಮಗುನೇ ಆಗಿದ್ದಾನೆ, ಅಂದ್ರೆ ಅವನು ನನ್ನ ಮೊಮ್ಮಗ ಕಣಪ್ಪ ಅಂತ ಹೇಳ್ತಾರೆ. ಇಲ್ಲಿಂದ ಇಬ್ರು ಟೌನ್ ನ ಪೋಸ್ಟ್ ಆಫೀಸ್ ಗೆ ಬರ್ತಿದ್ದಂಗೆ, ಅಂದ್ರೆ ಪೋಸ್ಟ್ ಆಫೀಸ್ ನ ಪೊಲೀಸ್ ಸ್ಟೇಷನ್ ಮಾಡ್ಕೊಂಡಿದ್ರಲ್ಲ, ಇಲ್ಲಿಗೆ ಬರ್ತಿದ್ದಂಗೆ ಬಾಯ್ಡ್ ಟೈಲ್ ಕೆಳಗೆ ಬಚ್ಚಿಟ್ಟಿರೋ ಒಂದು ಬಾಕ್ಸ್ ನ ಎತ್ಕೊಂಡ್ ಬಂದು ತಮ್ಮ ಬೋಟ್ ಕೀಯಿಂದ ಓಪನ್ ಮಾಡ್ತಾರೆ. ಈ ಬಾಕ್ಸ್ ಬೋಟ್ ಕೀಯಿಂದ ಹೇಗೆ ಓಪನ್ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಬಾಯ್ಡ್ ಇಲ್ಲಿಗೆ ಬರೋಕು ಮುಂಚೆ ಅವರ ಹೆಂಡತಿ ಆಬಿ ಇವರಿಗೋಸ್ಕರ ಬೋಟ್ ಖರೀದಿ ಮಾಡಿ ಈ ಕೀನ ಕೊಟ್ಟಿದ್ರು. ಆದ್ರೆ ಅದೇ ಕೀಯಿಂದ ಬಾಕ್ಸ್ ಓಪನ್ ಆಗೋಕೆ ಹೇಗ್ ಸಾಧ್ಯ? ಕೀನ ಚೇಂಜ್ ಮಾಡಿ ಕೀ ಚೈನ್ ಬೋಟ್ ತೆ ಹಾಕಿದಾರ, ಇಲ್ಲ ಬಾಕ್ಸ್ ನ ಲಾಕ್ ಸರಿ ಇಲ್ದಲೆ ಯಾವ ಕೀ ಹಾಕಿದ್ರು ಓಪನ್ ಆಗುತ್ತೋ ಏನೋ ಗೊತ್ತಿಲ್ಲ. ಈ ಶೋ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ ಗೆಸ್ ಮಾಡೋಕೆ ಆಗ್ತಿಲ್ಲ ಸ್ನೇಹಿತರೆ. ಹಾಗಾಗಿ ಈ ಸಣ್ಣ ಪುಟ್ಟ ವಿಷಯ ಎಲ್ಲ ಹೇಳಿರ್ತೀನಿ, ಯಾರಿಗೊತ್ತು ಮುಂದೆ ಯಾವಾಗ ಎಲ್ಲಿ ಕನೆಕ್ಟ್ ಆಗುತ್ತೋ. ಈ ಟೌನ್ಗೆ ಗನ್ ಇಟ್ಕೊಂಡಿರೋರು ಯಾರಾದ್ರೂ ಬಂದ್ರೆ ಅವರ ಗನ್ನಿಂದ ಬುಲೆಟ್ಸ್ ತೆಕ್ಕೊಂಡು ಈ ಬಾಕ್ಸ್ ಅಲ್ಲಿ ಸೇಫ್ ಆಗಿ ಇಟ್ಕೊಂಡಿದ್ದಾರೆ. ಇಷ್ಟೇ ಟೋಟಲ್ ಬುಲೆಟ್ಸ್ ಇರೋದು. ಕೆನಿಗೆ ಟೌನ್ ಅಲ್ಲಿ ಎಷ್ಟು ಜನ ಇದಾರಪ್ಪ ಅಂತ ಕೇಳಿ ಬುಲೆಟ್ಸ್ ನ ಎಣ್ಸಿ ಇಡ್ತಾ ಇದ್ದಾರೆ. ಕೆನಿ ಗಾಬರಿ ಆಗೋದ, ಇದೇನು ಪಾರ್ಕಿನ್ಸನ್ಸ್ ಕಾಯಿಲೆಯ ಸೈಡ್ ಎಫೆಕ್ಟ್ ಆಯ್ತು, ಇಲ್ಲ ಎಲ್ಲಿ ತಮ್ಮ ಹೆಂಡತಿ ಆಬಿ ತರ ಇದೆಲ್ಲ ಕನ್ಸು ಅಂತ ಶೂಟ್ ಮಾಡೋಕೆ ಶುರು ಮಾಡ್ತಾರ ಅಂತೆಲ್ಲ ಮನಸ್ಸಿಗೆ ಬಂದಿದ್ರಿಂದ ಕೆನಿ ಮೊದಲು ವಿಷಯ ಏನ್ ಹೇಳಿ ಅಂತ ಕೇಳ್ತಾನೆ. ಇದಕ್ಕೆ ಬಾಯ್ಡ್ ಒಂದು ಮಾನ್ಸ್ಟರ್ ನ ಸಾಯಿಸಿ ಹೇಗೋ ಒಂದು ಸಲ ಆದ್ರೂ ನಾವು ಗೆದ್ದಿದ್ವಿ, ಈಗ ಮಾನ್ಸ್ಟರ್ ಗೆ ಸಾವೇ ಇಲ್ಲ ಅಂತ ಗೊತ್ತಾಯ್ತು, ನಾವು ಗೆಲ್ಲೋಕೆ ಖಂಡಿತ ಆಗಲ್ಲ. ಕೆನಿ ಮುಂದೆ ನಡೆಯೋ ಮಾರಣ ಹೋಮಕ್ಕೆ ನಾವು ತಯಾರಾಗಿರ್ಬೇಕು. ಆ ಮಾನ್ಸ್ಟರ್ಸ್ ಎಲ್ಲರ ಮೇಲೆ ದಾಳಿ ಮಾಡಿ ಚಿತ್ರಹಿಂಸೆ ಕೊಟ್ಟು ಸಾಯಿಸೋವರೆಗೂ ಕಾಯೋದೇ ಬೇಡ ಅಂತ ಸಂದರ್ಭ ಬಂದಾಗ ಬುಲೆಟ್ಸ್ ಇಂದಾನೆ ನೆಮ್ಮದಿಯಾಗಿ ಸಾಯೋಕೆ ಆಗೋದು, ಅದಕ್ಕೆ ಸೇಫ್ಟಿಗೆ ಬುಲೆಟ್ಸ್ ಎತ್ತಿಟ್ಟಿರ್ತೀನಿ ಅಂದಾಗ ಎಲ್ಲೋ ಒಂದ್ ಕಡೆ ಅವರು ಹೇಳೋದ್ರಲ್ಲಿ ಅರ್ಥ ಇದೆ ಅಂತ ಕೆನಿ ಟೌನ್ ಅಲ್ಲಿ 47 ಜನ ಇದ್ದಾರೆ ಅಂತಾನೆ. ಜಿಮ್ ಸಾವನ್ನಪ್ಪಿರೋ ವಿಷಯ ಗೊತ್ತಿಲ್ಲ, ಒಂದು ಜಾಸ್ತಿ ಹೇಳ್ದ. ಆದ್ರೆ ಜಿಮ್ ಸತ್ತಿದ್ರು ಕೂಡ ಇನ್ನ ಕೆಲವು ನಿಮಿಷಗಳಲ್ಲೇ ಮತ್ತೆ 47 ಜನನೇ ಆಗ್ತಾರೆ. ಆಮೇಲೆ 47 ನಂಬರ್ ಕೂಡ ಈ ಶೋ ಅಲ್ಲಿ ತುಂಬಾನೇ ಮುಖ್ಯ ಅನ್ಸುತ್ತೆ ಸ್ನೇಹಿತರೆ. ಇದು ತುಂಬಾನೇ ಕಡೆ ಆಲ್ರೆಡಿ ನಾವು ಕೇಳಿದೀವಿ, ಆದ್ರೆ ಗಮನ ಕೊಟ್ಟಿರಲ್ಲ ಅಷ್ಟೇ. ನಾನು ಒಂದೆರಡು ಕಡೆ 47 ನಂಬರ್ ನ ಗಮನಿಸಿದ್ದೆ, ಆದ್ರೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು ಈ 47 ತುಂಬಾನೇ ಕಡೆ ಬಂದಿದೆ ಅಂತ. ಒಂದು ಟಬಿತಾ ಲೈಟ್ ಹೌಸ್ ಗೆ ಹೋಗಿದ್ದಾಗ ಗೋಡೆ ಮೇಲೆ ತುಂಬಾನೇ ಡೇಟ್ಸ್ ನೋಡಿದ್ವಲ್ಲ, ಅದರಲ್ಲಿ ಲಾಸ್ಟ್ 2 ಡೇಟ್ 1931 ಮತ್ತೆ 1978 ವಿಕ್ಟರ್ ಟೌನ್ ಗೆ ಬಂದ ವರ್ಷ. ಈ 2 ಡೇಟ್ಸ್ ನ ನಡುವೆ 47 ವರ್ಷದ ಅಂತರ ಇದೆ. 2ನೇ ಸೀಸನ್ ಅಲ್ಲಿ ರ್ಯಾಂಡಲ್ ಇದ್ದವನು ಡಾನ್ ಅನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾಗ ಅವರನ್ನ ಕಾಪಾಡೋಕೆ ಜಿಮ್ ಮತ್ತೆ ಬಾಯ್ಡ್ ಬಂದಿರ್ತಾರೆ. ವಾಪಸ್ ಹೋಗೋಷ್ಟ್ರಲ್ಲೇ ಕತ್ತಲಾಗ್ತಾ ಇದೆ ಅಂತ ಹೇಳಿ ಜಿಮ್ ನ ಕ್ರಾಶ್ ಆಗಿರೋ RV ಒಳಗೆ ಹೋಗಿರ್ತಾರೆ. ಆಗ ಇದ್ದಕ್ಕಿದ್ದಂಗೆ ರೇಡಿಯೋ ಇಂದ ಮ್ಯೂಸಿಕ್ ಶಬ್ದ ಕೇಳಿಸಿದಾಗ ರೇಡಿಯೋ ಮೇಲೆ 47 ನಂಬರ್ ನ ನಾವು ನೋಡಬಹುದು. ಅದೇ ಸೀಸನ್ ನ ಕೊನೆಯಲ್ಲಿ ಟಬಿತಾ ಲೈಟ್ ಹೌಸ್ ಗೆ ಬಂದಾಗ ಮೆಟ್ಟಿಲುಗಳ ಮೇಲೆ ಆಟಿಕೆಗಳು ಮತ್ತೆ ಪ್ಲೇಯಿಂಗ್ ಕಾರ್ಡ್ಸ್ ಎಲ್ಲ ಬಿದ್ದಿರುತ್ತೆ. ಒಂದು ಕಾರ್ಡ್ ಮೇಲೆ ನಂಬರ್ 4 ಇದೆ, ಇನ್ನೊಂದು ಕಾರ್ಡ್ ಮೇಲೆ 7 ಇದೆ ಸ್ನೇಹಿತರೆ. ಎಲ್ಲಿದೆ ಅದು 8 ಅಲ್ವಾ ಅಂತ ಕನ್ಫ್ಯೂಸ್ ಆಗ್ಬೇಡಿ ಸ್ನೇಹಿತರೆ. 8 ಇರೋ ಕಾರ್ಡ್ ನ ಹಿಂದೆ ನೋಡಿ ಸ್ನೇಹಿತರೆ 7 ಇದೆ. ಅಷ್ಟೆಲ್ಲ ವಿಕ್ಟರ್ ಗುಹೆ ಒಳಗೆ ಟಬಿತಾಗೆ ತೋರಿಸಿದ ಪೇಂಟಿಂಗ್ ಅಲ್ಲಿ ಒಂದು ಕಡೆ 4, ಇನ್ನೊಂದು ಕಡೆ 7 ಕಾಗೆಗಳು ಹಾರಾಡ್ತಿರೋ ಪೇಂಟಿಂಗ್ ಇದೆ. ಟಿಲಿ ಅನ್ನೋ ವಯಸ್ಸಾದ ಮಹಿಳೆ ನಿಮ್ಗೆ ನೆನ್ಪಿರ್ಬೋದು, ಫಾತಿಮಾ ಸಾಯಿಸ್ತಾಳಲ್ಲ ಅವರು. ಒಂದು ಸೀನಲ್ಲಿ ತಮಗೆ 4 ಜನ ಮಕ್ಕಳು 7 ಜನ ಮೊಮ್ಮಕ್ಕಳು ಇದ್ದಾರೆ ಅಂತ ಫಾತಿಮಾಗೆನೆ ಹೇಳಿರ್ತಾರೆ. ಫಾತಿಮಾ ಪ್ರೆಗ್ನೆನ್ಸಿ ವಿಷಯವಾಗಿ ಗಾಬರಿ ಆದಾಗ ಇದಕ್ಕೆ ಒಂದು ಥಿಯರಿ ಇರೋದೇನಂದ್ರೆ ಈ ಟೌನ್ ಅಲ್ಲಿ ಮ್ಯಾಕ್ಸಿಮಮ್ 47 ಜನ ಅಷ್ಟೇ ಇರಬೇಕಾಗಿರೋದು. 47 ಜನ ಎಲ್ಲಾ ಕಡೆಯಿಂದ ಬರ್ತಿದ್ದಂಗೆ ಒಂದು ಹತ್ಯಾಕಾಂಡ ನಡೆಯುತ್ತೆ. 1978ರಲ್ಲಿ ವಿಕ್ಟರ್ ಬಂದಾಗ ನಡೆದಿತ್ತಲ್ಲ, ಅದೇ ರೀತಿ ವಿಕ್ಟರ್ ಒಬ್ಬನನ್ನ ಬಿಟ್ಟು ಬೇರೆ ಎಲ್ಲರೂ ಸಾವನ್ನಪ್ಪಿರ್ತಾರೆ. ಅದೇ ರೀತಿ ಈಗ್ಲೂ ನಡೆಯೋ ಸಾಧ್ಯತೆ ಇದೆ. 47 ಜನ ಆಗ್ಲಿ ಅಂತಾನೆ ಈ ಜಾಗದಲ್ಲಿ ಇರೋ ದುಷ್ಟಶಕ್ತಿಗಳು ಕಾಯ್ತಿರ್ತವೆ ಅನ್ನೋ ಅನುಮಾನ ಇದೆ. ಮುಂದೆ ಇದೇ ರೀತಿ ಆಗುತ್ತಾ ನೋಡ್ಬೇಕು. ಆಗ್ಲೇ ಟೌನ್ ಬಾಯ್ಡ್ ನ ಮಾನಸಿಕವಾಗಿ ಕುಗ್ಗೋ ಹಾಗೆ ಮಾಡ್ತಿದೆ. ಎಲ್ಲರಿಗೂ ಧೈರ್ಯ ಹೇಳ್ಕೊಂಡು ಓಡಾಡ್ತಿದ್ದವ್ರೆ ಧೈರ್ಯ ಕಳ್ಕೊಂಡು, ನಂಬಿಕೆ ಭರವಸೆ ಎಲ್ಲವನ್ನ ಕಳ್ಕೊಂಡು ಅಸಹಾಯಕರ ರೀತಿ ಆಗಿದ್ದಾರೆ. ಇನ್ನೇನು ಮಾಡೋಕ್ಕಾಗಲ್ಲ, ಇಲ್ಲೇ ಸಾಯೋದು ಫಿಕ್ಸ್ ಅಂತ ಅನ್ಕೊಂಡಿದ್ದಾರೆ. ಈ ಸೀರೀಸ್ ನ ಟ್ಯಾಗ್ ಲೈನ್ ಎಲ್ಲಾ ಸರಿ ಹೋಗುತ್ತೆ ಅಂತ ಇಡಬೇಕಾಗಿತ್ತು. 50 ಸಲ ಬಾಯ್ಡೆ ಈ ಡೈಲಾಗ್ ನ ಹೇಳಿದ್ದಾರೆ. ಈ ಸೀರೀಸ್ ಅಲ್ಲಿ ನನಗೆ ಇಷ್ಟ ಆಗದೆ ಇರೋದು ಅಂದ್ರೆ 3 ವಿಷಯ. ಒಂದು, ಎಲ್ಲಾ ಕ್ಯಾರೆಕ್ಟರ್ಸ್ ಏನಾದ್ರೂ ಆಗ್ತಿದ್ದಂಗೆ ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ, ಏನು ತೊಂದರೆ ಇಲ್ಲ ಅಂತ ಹೇಳಿನೇ ಏನು ಸರಿ ಹೋಗ್ತಿಲ್ಲ. ಎರಡನೇದು, ವಿಕ್ಟರ್ಗೆ ಏನಾದ್ರೂ ಕೇಳೋಕೆ ಹೋದ್ರೆ ಸಾಕು, ಪ್ರಶ್ನೆ ಕೇಳೋದು ಒಳ್ಳೇದಲ್ಲ, ಮತ್ತೆ ನನಗೆ ಏನು ಗೊತ್ತಿಲ್ಲ, ಮರ್ತೋಗಿದೆ, ಬರೀ ಇದೆ ಹೇಳೋದು. ಮೂರನೇದು, ಟೌನ್ ಅಲ್ಲಿ ಇರೋ ತುಂಬಾನೇ ಜನ ಈ ಟೌನ್ ನ ಬಗ್ಗೆ ತಿಳ್ಕೊಂಡಿದ್ದಾರೆ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಮಗೆ ಗೊತ್ತಿರೋ ವಿಷಯ ಹೇಳ್ಕೊಂಡಾಗ ಅಟ್ಲೀಸ್ಟ್ ಏನ್ ಆಗ್ತಿದೆ ಅಂತ ಅರ್ಥ ಆದ್ರೂ ಆಗುತ್ತೆ. ಆದ್ರೆ ಇಲ್ಲಿ ಬಾಯ್ಡ್ ಕಾಡಿಗೆ ಹೋಗಿ ಬರ್ತಾರೆ, ಏನಾಯ್ತು ಅಂತ ಹೇಳಲ್ಲ. ಜೇಡ್ ಏನೋ ಮಾಡ್ತಿರ್ತಾನೆ, ಟಬಿತಾ ಇನ್ನೊಂದೇನೋ ಮಾಡ್ತಿರ್ತಾಳೆ, ಜೂಲಿ ಟೈಮ್ ಟ್ರಾವೆಲ್ ಕೂಡ ಮಾಡ್ಕೊಂಡು ಬಂದಿದ್ದಾಳೆ. ವಿಕ್ಟರ್ಗಂತೂ ಈ ಜಾಗದ ಇತಿಹಾಸನೇ ಗೊತ್ತು, ಆದ್ರೆ ಮರ್ತೋಗಿದ್ದಾನೆ. ಇವರೆಲ್ಲ ಜೊತೆಗೆ ಕೂತ್ಕೊಂಡು ಮಾತಾಡಿದ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈಗ ಕಾಲೋನಿ ಹೌಸ್ ಅಲ್ಲಿ ಕ್ರಿಸ್ಟಿ ಎಲ್ಜಿನ್ ನ ಕಣ್ಣಿಗೆ ಒಲಿಗೆ ಹಾಕ್ತಾ ಇದ್ದಾಳೆ. ಯಾಕಂದ್ರೆ ಹಿಂದಿನ ಸೀಸನ್ ಅಲ್ಲಿ ಫಾತಿಮಾ ಎಲ್ಲಿದ್ದಾಳೆ ಅಂತ ಬಾಯ್ ಬಿಡ್ಸೋಕೋಸ್ಕರ ಇವನ ಕಣ್ಣನ್ನ ಕಿತ್ ಹಾಕಿದ್ಲು ಸಾರಾ. ಈಗ ಒಲಿಗೆ ಹಾಕ್ಬೇಕಾದ್ರೂ ಕೂಡ ಫಾತಿಮಾಳ ಮಗು ನಮ್ಮೆಲ್ಲರನ್ನ ಕಾಪಾಡುತ್ತೆ ಅಂತಾನೆ ಹೇಳ್ತಿದ್ದಾನೆ. ಆದ್ರೆ ಆ ಸಹಾಯ ಮಾಡೋ ಮಗು ದೊಡ್ಡ ಮಗು ಆಗಿ ಮಾನ್ಸ್ಟರ್ ಕೂಡ ಆಗಿದೆ.
ಇನ್ನೊಂದ್ ಕಡೆ ಕಾಡಿಂದ ಟಬಿತಾ ವಾಪಸ್ ಬಂದು ತನ್ನ ಮಕ್ಕಳನ್ನ ಭೇಟಿಯಾದಾಗ ರೋಡಲ್ಲಿ ಒಂದು ಕಾರ್ ತುಂಬಾನೇ ವೇಗವಾಗಿ ಬರ್ತಾ ಇರೋದು ನೋಡ್ತಾರೆ. ಆಗ್ಲೇ ಪ್ರೀಸ್ಟ್ ಮರ ನೋಡಿದ್ರಲ್ಲ ಅವರೇ ಬರ್ತಿರೋದು. ಹಾಗೆ ಸ್ಪೀಡ್ ಆಗಿ ಸೀದಾ ಹೋಗಿ ಬಾಯ್ಡ್ ಮತ್ತೆ ಕೆನಿ ಇದ್ದ ಸ್ಟೇಷನ್ಗೆನೆ ನುಗ್ಗಿಸ್ತಾರೆ. ಇದರಿಂದ ಕಾರ್ ಕ್ರಾಶ್ ಆಯ್ತು, ಪೊಲೀಸ್ ಸ್ಟೇಷನ್ ತೂತ ಆಯ್ತು. ತಕ್ಷಣ ಟಬಿತಾ, ಕೆನಿ, ಬಾಯ್ಡ್ ಮತ್ತೆ ಈಗ ಕಾಡಿಂದ ಬಂದ ಜೇಡ್ ಎಲ್ಲರೂ ಸೇರಿ ಪ್ರೀಸ್ಟ್ ನ ಕಾಪಾಡೋಕೆ ಬಂದಾಗ ನೋಡ್ತೀವಿ ಕಾರಲ್ಲಿ ಪ್ರೀಸ್ಟ್ ಅಷ್ಟೇ ಅಲ್ಲ, ಇವರ ಮಗಳು ಸೋಫಿಯಾ ಕೂಡ ಇದ್ದಾಳೆ. ಒಂದು ಮೆಟಲ್ ಪೀಸ್ ಸೋಫಿಯಾಳ ಕುತ್ತಿಗೆ ಹತ್ರ ಇದೆ. ಇವಳು ಮುಖ ಸ್ವಲ್ಪ ಸೈಡ್ಗೆ ಟರ್ನ್ ಮಾಡಿದ್ರು ಕುಯ್ಕೊಳ್ಳೋ ಹಾಗೆ. ಇನ್ನ ಪ್ರೀಸ್ಟ್ ಪ್ರಜ್ಞೆ ತಪ್ಪಿದ್ದಾರೆ. ಮೊದಲು ಬಾಯ್ಡ್ ಮತ್ತೆ ಟಬಿತಾ ಸೋಫಿಯಾನ ಕಾಪಾಡ್ತಾರೆ. ಇದೇ ಸಮಯಕ್ಕೆ ಮ್ಯಾರಿಯಲ್ ಮತ್ತೆ ರ್ಯಾಂಡಲ್ ಆಂಬುಲೆನ್ಸ್ ಅಲ್ಲಿ ಇಲ್ಲಿಗೆ ಬಂದಾಗ ಎಲ್ಲರೂ ಸೇರಿ ಜಾಮ್ ಆಗಿರೋ ಡೋರ್ ನ ಓಪನ್ ಮಾಡಿ ಪ್ರೀಸ್ಟ್ ನ ಕೂಡ ಕಾರಿಂದ ಹೊರಗೆ ಕರ್ಕೊಂಡ್ ಬರ್ತಾರೆ. ಸೋಫಿಯಾ ಮ್ಯಾರಿಯಲ್ಗೆ ಹೇಳೋದೇನಂದ್ರೆ ಇದ್ದಕ್ಕಿದ್ದಂಗೆ ಅವಳ ತಂದೆ ಶೇಕ್ ಆಗೋಕೆ ಶುರು ಆದ್ರು. ಅಂದ್ರೆ ಸೀಜರ್ಸ್ ಬಂದಿತ್ತು. ಅವರು ಈ ಕಾರ್ನ ಸ್ಪೀಡ್ ಆಗಿ ಡ್ರೈವ್ ಮಾಡ್ಬೇಕಾದ್ರೆ ಸ್ಟಿಯರಿಂಗ್ ನ ಸೈಡ್ ಗೆ ನಾನು ಟರ್ನ್ ಮಾಡಿದೆ, ಹಾಗಾಗಿ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ತಾಳೆ. ಮ್ಯಾರಿಯಲ್ ಇದನ್ನ ಬಾಯ್ಡ್ ಗೆ ಹೇಳಿದಾಗ ಇದು ಈ ಜಾಗದಲ್ಲಿ ನಾರ್ಮಲ್, ಅವಾಗವಾಗ ಆಗುತ್ತಲ್ಲ ಅಂತ ಸುಮ್ನೆ ಆಗ್ತಾರೆ. ಯಾಕಂದ್ರೆ ಮೊದಲು ಈತನ್ಗೆ ಆರ್ವಿ ಕ್ರಾಶ್ ಆದಾಗ ಸೀಜರ್ಸ್ ಬಂದಿತ್ತು. ಎಲ್ಜಿನ್ ಟೌನ್ ಗೆ ಬರ್ತಿದ್ದಂಗೆ ಕೆಳಗೆ ಬಿದ್ದು ಒದ್ದಾಡಿರ್ತಾನೆ. ಸಾರಾಗೆ ವಾಯ್ಸ್ ಕೇಳಿಸ್ಬೇಕಾದ್ರೆ ಕೆಲವೊಮ್ಮೆ ಅವಳಿಗೂ ಸೀಜರ್ಸ್ ಬರುತ್ತೆ. ಅಷ್ಟೇ ಯಾಕೆ ಜೂಲಿ ಮಾರ್ಟಿನ್ ಇದ್ದ ಜಾಗಕ್ಕೆ ಹೋಗಿ ಟೈಮ್ ಟ್ರಾವೆಲ್ ಮಾಡಿದಾಗ ಪ್ರೆಸೆಂಟ್ ಅಲ್ಲಿ ಇದ್ದ ಜೂಲಿ ಕೆಳಗೆ ಬಿದ್ದು ಒದ್ದಾಡ್ತಿರೋದು ಈತನ್ ಕೂಡ ನೋಡಿರ್ತಾನೆ. ಆದ್ರೆ ಪ್ರೀಸ್ಟ್ ಗೆ ಆದ ಸೀಜರ್ಸ್ ಬಗ್ಗೆ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಈತನ್ ಪಕ್ಕ ನಿಂತಿರೋ ವಿಕ್ಟರ್ ಏನನ್ನೋ ಲೆಕ್ಕ ಹಾಕ್ತಿರೋ ಹಾಗೆ ಬೆರಳನ್ನ ಆಡಿಸ್ತಾ ಇದ್ದಾನೆ. ತುಂಬಾನೇ ಜನ ಫ್ಯಾನ್ಸ್ ಹೇಳ್ತಿರೋದು ಇವನಿಗೂ ಕೂಡ ಈ ಟೌನ್ ನ ಮ್ಯಾಕ್ಸಿಮಮ್ ಕೆಪಾಸಿಟಿ 47 ಜನ ಅಂತ ಗೊತ್ತು. 47 ಜನ ಬಂದ ನಂತರ ಹತ್ಯಾಕಾಂಡ ನಡೆಯುತ್ತೆ, ಅದಕ್ಕೆ ಎಷ್ಟು ಜನ ಆದ್ರು ಅಂತ ಲೆಕ್ಕ ಹಾಕ್ತಿರ್ಬೋದು. ಅಷ್ಟೇ ಅಲ್ಲ, ಜಿಮ್ ಸಾವನ್ನಪ್ಪಿರೋದು ವಿಕ್ಟರ್ಗೆ ಗೊತ್ತಿಲ್ವಲ್ಲ, ಅವನನ್ನ ಬಿಟ್ರು ಈಗ 48 ಜನ ಆಗ್ತಾರೆ. ಅದಕ್ಕೆ ವಿಕ್ಟರ್ ಕನ್ಫ್ಯೂಸ್ ಆಗಿರೋ ಹಾಗೆ ಕಾಣಿಸ್ತಾ ಇದ್ದಾನೆ. ಪ್ರೀಸ್ಟ್ ಮತ್ತೆ ಸೋಫಿಯಾನು ಸೇರಿಸಿ ಈಗ 48 ಜನ ಇದಾರೆ ಸ್ನೇಹಿತರೆ. ಆದ್ರೆ ಪ್ರೀಸ್ಟ್ ಗೆ ಪ್ರಜ್ಞೆ ಬಂದಿಲ್ಲ. ನೋಡೋಣ ಮತ್ತೆ 47 ಜನನೇ ಆಗ್ಬೋದು. ಜೇಡ್ ಟಬಿತಾಗೆ ನಾವು ತಿಳ್ಕೊಂಡಿರೋದ್ರ ಬಗ್ಗೆ ಎಲ್ಲರಿಗೂ ಹೇಳ್ಬೇಕು, ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಕರೀತಾನೆ. ಆದ್ರೆ ಟಬಿತಾ ನಡೆದಿದ್ದೆಲ್ಲ ರಿಯಲ್ ಅಲ್ಲ, ಈ ಜಾಗ ಯಾಮಾರಿಸ್ತಿರ್ಬೋದಲ್ವಾ, ನಾವು ಪದೇ ಪದೇ ಪುನರ್ಜನ್ಮ ಪಡ್ಕೊಂಡು ಇಲ್ಲಿಗೆ ಬರೋದು, ಅದು ಸಾವನ್ನಪ್ಪಿರೋ ಮಕ್ಕಳನ್ನ ಕಾಪಾಡೋಕೆ, ಇದೆಲ್ಲ ನಂಬೋಕ್ ಆಗ್ತಿಲ್ಲ, ಮತ್ತೆ ಯಾವಾಗ್ಲಾದ್ರೂ ಮಾತಾಡೋಣ ಅಂತ ಹೇಳಿ ಹೋಗ್ತಾಳೆ ಟಬಿತಾ. ಇದೇ ಸಮಸ್ಯೆ ಸ್ನೇಹಿತರೆ, ಇಂಪಾರ್ಟೆಂಟ್ ಆಗಿರೋದನ್ನ ರಿಯಲ್ ಅಲ್ಲ ಅಂತಾರೆ, ಸಣ್ಣ ಪುಟ್ಟ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಕುತ್ಕೊಂತಾರೆ. ಕೆನೆ ಆಂಬುಲೆನ್ಸ್ ಅಲ್ಲಿ ಹಾಸ್ಪಿಟಲ್ಗೆ ಹೋದ್ರೆ ಬಾಯ್ಡ್ ತಾವು ಸುರಂಗದಲ್ಲಿ ನೋಡಿದ್ದನ್ನ ಹೇಳೋಕೆ ಕಾಲೋನಿ ಹೌಸ್ಗೆ ಫಾತಿಮಾ ಹತ್ರ ಬಂದಾಗ ಇಲ್ಲೇ ಎಲಿಸ್, ಕ್ರಿಸ್ಟಿ ಮತ್ತೆ ಡಾನಾ ಎಲ್ಲರೂ ಇದ್ದಾರೆ. ಬಾಯ್ಡ್ ತಾವು ನೋಡಿದ್ದನ್ನ ಹೇಳಿದಾಗ ಫಾತಿಮಾ ಗಾಬರಿ ಆಗೋಗ್ತಾಳೆ. ಮಾನ್ಸ್ಟರ್ಗೆ ಜನ್ಮ ಕೊಟ್ನ ಅಂತ. ಫಾತಿಮಾ ತಾನು ನೋಡಿದ ದೃಶ್ಯದ ಬಗ್ಗೆ ಇವ್ರಿಗೆ ಹೇಳ್ತಾಳೆ. ಅದೇ ಮಕ್ಕಳನ್ನ ಬಲಿ ಕೊಟ್ಟಿದ್ದು ಮನುಷ್ಯರೇ ಮಾನ್ಸ್ಟರ್ ಆಗಿರೋದು ಅಂತ. ಆದ್ರೆ ಇವಳಿಗೆ ಯಾವ ದುಷ್ಟಶಕ್ತಿಗೋಸ್ಕರ ಅವರು ಬಲಿ ಕೊಟ್ಟು ಅಮರತ್ವವನ್ನ ಪಡ್ಕೊಂಡಿದ್ದು ಅಂತ ಇವಳಿಗೆ ನೆನಪಾಗ್ತಿಲ್ಲ. ಇದೇ ಸಮಯಕ್ಕೆ ವಿಕ್ಟರ್ ಒಂದು ಫೋಲ್ಡಿಂಗ್ ಬೆಡ್ ನ ತನ್ನ ತಂದೆ ಹೆನ್ರಿಯ ಸಹಾಯದಿಂದ ತನ್ನ ರೂಮ್ಗೆ ತಗೊಂಡ್ ಹೋಗ್ತಾ ಇದ್ದಾನೆ. ಇದನ್ನ ನೋಡಿದ್ರೆ ವಿಕ್ಟರ್ಗೆ ಖಂಡಿತ ಏನೋ ಗೊತ್ತಿದೆ. ಆಗ್ಲೇ ಎಷ್ಟು ಜನ ಇದ್ದಾರೆ ಅಂತ ಎಣಿಸ್ತಾ ಇದ್ದ. ಈಗ ತನ್ನ ತಂದೆಯನ್ನ ತನ್ನ ರೂಮ್ಗೆ ಶಿಫ್ಟ್ ಮಾಡಿಸ್ತಿದ್ದಾನೆ ಅಂದ್ರೆ ಏನೋ ತೊಂದರೆ ಆಗುತ್ತೆ ಅನ್ನೋ ಸಮಯದಲ್ಲೇ ಹೀಗೆಲ್ಲ ಮಾಡೋದು. ಹಿಂದೆ ಮರದ ಎಲೆಗಳು ಉದುರುತ್ತಾ ಇದೆ, ಎಲೆಗಳ ಬಣ್ಣ ಬದಲಾಗ್ತಾ ಇದೆ, ಏನೋ ನಡಿಬಾರ್ದು ನಡೆಯುತ್ತೆ ಅಂತ ಈತನ್ಗೆ ಹೇಳಿದ್ದ. ಅದೇ ರೀತಿ ಅವಾಗ್ಲಿಂದ ಒಂದಾದ್ಮೇಲೆ ಒಂದು ಆಗ್ತಾನೆ ಇದೆ. ಅಷ್ಟೇ ಯಾಕೆ ಕಾಲೋನಿ ಹೌಸ್ ಒಳಗೆ ಮಾನ್ಸ್ಟರ್ಸ್ ನುಗ್ಗೋಕು ಮುಂಚೆನೆ ವಿಕ್ಟರ್ಗೆ ಇದೇ ರೀತಿ ಆಗುತ್ತೆ ಅಂತ ಗೊತ್ತಾಗಿ ಮೊದಲೇ ಕಾಲೋನಿ ಹೌಸ್ ನ ಹೊರಗೆ ಗುಂಡಿ ಅಗದಿದ್ದ ಬಾಡಿಗಳನ್ನ ಹಾಕೋಕೆ. ಕಾಲೋನಿ ಹೌಸ್ ಅಲ್ಲಿ ಅವತ್ತು ತುಂಬಾನೇ ಜನ ಸಾವನ್ನಪ್ಪಿರ್ತಾರೆ. ಈ ಸೀಸನ್ ನ ಟ್ರೈಲರ್ ಅಲ್ಲಿ ಒಂದು ದೃಶ್ಯವನ್ನ ನಾವು ನೋಡಬಹುದು. ವಿಕ್ಟರ್ ಒಂದು ಡ್ರಾಯಿಂಗ್ ನ ಹೆನ್ರಿಗೆ ಕೊಡ್ತಾನೆ. ಈ ಡ್ರಾಯಿಂಗ್ ಅಲ್ಲಿ ಮ್ಯಾನ್ ಇನ್ ಎಲ್ಲೋ ಇದಾನೆ ಸ್ನೇಹಿತರೆ, ಹಲ್ಲು ಕಪ್ಪುಗೆ ಇಲ್ಲ ಅಷ್ಟೇ. ಈ ಟೌನ್ ಅಲ್ಲಿ ಡ್ರಾಯಿಂಗ್ಸ್ ಇದೆ ಅಂದ್ರೆ ಅದು ವಿಕ್ಟರ್ ಮಾಡಿರ್ತಾನೆ, ಇಲ್ಲ ಇವನ ತಂಗಿ ಎಲೋಯಿಸ್ ಮಾಡಿರ್ತಾಳೆ. ಇಬ್ರಲ್ಲಿ ಒಬ್ರು ಖಂಡಿತ ಮ್ಯಾನ್ ಇನ್ ಎಲ್ಲೋನ ನೋಡಿದರೆ ವಿಕ್ಟರ್ಗೂ ಕೂಡ ಅವ್ನ್ ಯಾರು ಅಂತ ಗೊತ್ತಿರ್ಬೋದು. ಬಾಯ್ಡ್ ಅಂತೂ ಟೌನ್ ಅಲ್ಲಿ ನಡೀತಾ ಇರೋದೆಲ್ಲ ಎದೆಗೆ ತಗೊಂಡು ಇನ್ನ ನನ್ ಕೈಯಲ್ಲಿ ಆಗಲ್ಲ, ನಾನು ಸೋತೋದೆ. ಪ್ರತಿದಿನ ಬೆಳಗ್ಗೆ ನಾನು ಇವತ್ತಾದ್ರೂ ಮನೆಗೆ ಹೋಗೋಕೆ ಏನಾದ್ರೂ ದಾರಿ ಸಿಗುತ್ತೇನೋ ಅನ್ನೋ ನಂಬಿಕೆಯಲ್ಲೇ ಎದಳ್ತಾ ಇದ್ದೆ. ತುಂಬಾನೇ ಜನರ ಪ್ರಾಣ ಹೋಗಿದೆ, ನನ್ನ ಹೆಂಡತಿಯನ್ನ ಕಳ್ಕೊಂಡಿದ್ದೀನಿ, ಇನ್ನ ನಾನು ಮುಂದೆ ನಿಂತು ಎಲ್ಲವನ್ನ ನೋಡ್ಕೊಳ್ಳೋಕೆ ಆಗಲ್ಲ ಅಂತ ತುಂಬಾನೇ ಅಳ್ತಾ ಇದ್ದಾರೆ. ನೀವೇ ಧೈರ್ಯ ಕಳ್ಕೊಂಡ್ರೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿರೋ ಇಲ್ಲಿನ ಜನರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ ಅಂತ ಕ್ರಿಸ್ಟಿ ಇವರಿಗೆ ಸಮಾಧಾನ ಮಾಡ್ತಿದ್ದಾಳೆ. ಜಿಮ್ ಸಾವನ್ನಪ್ಪಿರೋ ವಿಷಯ ಟಬಿತಾ ಮತ್ತೆ ಅವಳ ಮಕ್ಕಳಿಗೆ ಗೊತ್ತಿಲ್ವಲ್ಲ, ಅದಕ್ಕೆ ಭಯದಲ್ಲಿ ಕತ್ತಲಾದ್ರೂ ಮನೆಗೆ ಬರ್ಲಿಲ್ವಲ್ಲ ಅಂತ ಕಾಯ್ಕೊಂಡೇ ಕೂತಿದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಇದ್ದಕ್ಕಿದ್ದಂಗೆ ಮನೆಯಲ್ಲಿ ಇರೋ ವಸ್ತುಗಳೆಲ್ಲ ತಂತಾನೆ ಕೆಳಗೆ ಬೀಳ್ತಾ ಇದೆ. ಅಡುಗೆ ಮನೆಯ ಕ್ಯಾಬಿನೆಟ್ಸ್ ಓಪನ್ ಆಗೋದು, ಕ್ಲೋಸ್ ಆಗೋದು ಎಲ್ಲ ಆಗ್ತಿದೆ. ಇದ್ದಕ್ಕಿದ್ದಂಗೆ ಫ್ರಮ್ ಸೀರೀಸ್ ಅಲ್ಲಿ ಕಾಂಜೂರಿಂಗ್ ಮೂವಿ ಸೀನ್ ನೋಡ್ದಂಗ್ ಆಯ್ತು. ಇದ್ಯಾವ ದುಷ್ಟಶಕ್ತಿ, ಯಾವ್ದಾದ್ರು ಆತ್ಮನ, ಜಿಮ್ನ ಆತ್ಮನ ಅಂತ ಮುಂದಿನ ಎಪಿಸೋಡ್ಸ್ ಅಲ್ಲಿ ನೋಡೋಣ. ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಪ್ರೀಸ್ಟ್ ಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಇವರ ಮಗಳು ಸೋಫಿಯಾಗೆ ಕೆನಿ ಈ ಜಾಗದ ಬಗ್ಗೆ ಎಲ್ಲ ಅರ್ಥ ಮಾಡಿಸಿದ್ದಾನೆ. ಕೆನಿ ಜೊತೆನೆ ಇವಳು ಪ್ರೇಯರ್ ಮಾಡ್ತಾ ಇದ್ದಾಳೆ. ಇಲ್ಲಿವರೆಗೂ ಈ ಟೌನ್ ಅಲ್ಲಿ ಒಂದು ಬೈಬಲ್ ಕೂಡ ಇರ್ಲಿಲ್ಲ. ಫಾದರ್ ಕಾತ್ರಿನೇ ಸಾರಾಗೆ ಹೇಳಿದ್ರು. ಆದ್ರೆ ಈಗ ಸೋಫಿಯಾ ಬೈಬಲ್ ತಂದಿದ್ದಾಳೆ, ಜನರಲ್ಲಿ ಮತ್ತೆ ನಂಬಿಕೆ ಭರವಸೆಯನ್ನ ಹುಟ್ಸೋಕೆ. ಆದ್ರೆ ಈ ಜಾಗಕ್ಕೆ ಜನರ ನಂಬಿಕೆ ಭರವಸೆ ಎಲ್ಲ ಸುಳ್ಳಾಗೋ ಹಾಗೆ ಮಾಡೋದ್ರಲ್ಲಿ ಒಂಥರ ಸಂತೋಷ. ಸೋಫಿಯಾ ಕೆನಿ ಮಲಗಿದ್ದಾಗ ತನ್ನ ತಂದೆ ಹತ್ರ ಬಂದು ತನ್ನ ಶಕ್ತಿಯಿಂದಾನೇ ಇವರಿಗೆ ಪ್ರಜ್ಞೆ ಬರೋ ಹಾಗೆ ಮಾಡಿ, ನೀನು ಈ ಕಥೆಯಲ್ಲಿ ತುಂಬಾನೇ ಮುಖ್ಯವಾದ
ಪಾತ್ರ ನಿರ್ವಹಿಸಿದ್ಯಾ? ನಾನು ನನ್ನ ನಿಜವಾದ ರೂಪದಲ್ಲಿ ಬರೋಕಾಗ್ತಿರ್ಲಿಲ್ಲ. ಈ ಟೌನ್ ನ ಜನರು ತುಂಬಾನೇ ತಿಳ್ಕೊಂಡಿದ್ದಾರೆ, ಹಾಗಾಗಿ ಈ ರೂಪದಲ್ಲಿ ಬರ್ಬೇಕಾಯ್ತು ಅಂದಾಗ ನಮ್ಗೆ ಗೊತ್ತಾಗುತ್ತೆ ಇವಳು ಬೇರೆ ಯಾರು ಅಲ್ಲ, ಮ್ಯಾನ್ ಇನ್ ಎಲ್ಲೋ ಆಗಿದ್ದಾನೆ. ಮಣ್ಣಲ್ಲಿ ಊತ್ ಹಾಕಿದ್ದ ಸೂಟ್ ಕೇಸ್ ತೆಕ್ಕೊಂಡು ತಾತ ಯಾಕೆ ಕಿಸಿತಾ ಇದ್ದಿದ್ದು ಅಂದ್ರೆ ಸೂಟ್ ಕೇಸ್ ಒಳಗೆ ಸೋಫಿಯಾ ರೀತಿ ಬದಲಾಗೋಕೆ ಬಟ್ಟೆ, ಶೂ ಎಲ್ಲ ಇರುತ್ತೆ. ತಕ್ಷಣ ಮ್ಯಾನ್ ಇನ್ ಎಲ್ಲೋ ತನ್ನ ರೂಪವನ್ನ ಬದಲಾಯಿಸ್ಕೊಂಡು ಗರ್ಲಿನ್ ಯಾವ ಕಲರ್ ಬಟ್ಟೆ ಇದು, ಗರ್ಲಿನ್ ಈ ಕಲರ್ ಬಟ್ಟೆ ಆಗ್ತಾನೆ. ಈ ಸೂಟ್ ಕೇಸ್ ನ ಕೂಡ ನಾವು ಮೊದಲನೇ ಬಾರಿ ನೋಡ್ತಿರೋದಲ್ಲ ಸ್ನೇಹಿತರೆ. ಇದೇ ರೀತಿ ಅಥವಾ ಸೇಮ್ ಸೂಟ್ ಕೇಸ್ ಕೂಡ ಆಗಿರ್ಬೋದು. ಟಬಿತಾ ಮತ್ತೆ ವಿಕ್ಟರ್ ಸುರಂಗದಲ್ಲಿ ಬರ್ಬೇಕಾದ್ರೆ ಇದನ್ನ ನೋಡಿರ್ತಾರೆ. ಟಬಿತಾ ಈ ಸೂಟ್ ಕೇಸ್ ನ ಓಪನ್ ಕೂಡ ಮಾಡಿರ್ತಾಳೆ, ಆದ್ರೆ ಒಳಗೆ ಈ ರೀತಿ ಬಟ್ಟೆ ಎಲ್ಲ ಇರೋದಿಲ್ಲ. ಅಂದ್ರೆ ಸೋಫಿಯಾ ಹಾಕಿರೋ ರೀತಿ ಬಟ್ಟೆ ಇರಲ್ಲ, ಒಂದೇ ಒಂದು ಬಿಳಿ ಬಟ್ಟೆ ಇರುತ್ತೆ ಅಷ್ಟೇ. ಅಂದ್ರೆ ಇಲ್ಲೇನೋ ಮಿಸ್ ಹೊಡಿತಾ ಇದೆ. ಸೇಮ್ ಸೂಟ್ ಕೇಸ್ ಸುರಂಗದಲ್ಲೂ ಇದೆ, ಇಲ್ಲೂ ಇದೆ, ಆದ್ರೆ ಒಳಗಿರೋ ಕಂಟೆಂಟ್ ಬೇರೆ ಇದೆ. ಏನು ಅಂತ ಮುಂದಿನ ಎಪಿಸೋಡ್ಸ್ ಅಲ್ಲಿ ತೋರಿಸ್ತಾರ ನೋಡೋಣ. ಮತ್ತೆ ಆಗ್ಲೇ ಮ್ಯಾನ್ ಇನ್ ಎಲ್ಲೋನ ಪೆನಿವೈಸ್ ಗೆ ಹೋಲಿಸಿದ್ದೆ ಸ್ನೇಹಿತರೆ. ಈಗ್ಲೂ ಕೂಡ ಸೇಮ್ ಪೆನಿವೈಸ್ ನ ರೀತಿನೇ ಇವನು ರೂಪವನ್ನ ಕೂಡ ಬದಲಾಯಿಸ್ತಾನೆ. ಪೆನಿವೈಸ್ ಅಂದ್ರೆ ಪೆನಿವೈಸ್ ನ ನಿಜವಾದ ರೂಪ ಡೆಡ್ ಲೈಟ್ಸ್ ಆಗಿರುತ್ತೆ, ಆದ್ರೆ ತನ್ನ ರೂಪವನ್ನ ತನಗೆ ಬೇಕಾದ ಹಾಗೆ ಬದಲಾಯಿಸ್ಕೊಳ್ಳೋ ಶಕ್ತಿ ಹೇಗಿರುತ್ತೋ ಅದೇ ರೀತಿ ಇಲ್ಲೂ ಕೂಡ ಮ್ಯಾನ್ ಇನ್ ಎಲ್ಲೋಗೆ ಶಕ್ತಿ ಇದೆ. ಪ್ರೀಸ್ಟ್ ರೋಡ್ ಮಧ್ಯ ಮರ ಬಿದ್ದಿರೋದು ನೋಡಿದಾಗ ಇವರೊಬ್ಬರೇ ಅಲ್ಲಿ ಇದ್ದಿದ್ದು. ಟರ್ನ್ ಆಗಿ ಹೈವೇಗೆ ಹೋಗೋಣ ಅಂತ ಟೌನ್ ಗೆ ಬಂದಾಗ ಟೌನ್ ನ ಹೊರಗೆ ಸೋಫಿಯಾ ಸಿಗ್ತಾಳೆ. ನನಗೆ ದಾರಿ ಗೊತ್ತಾಗ್ತಿಲ್ಲ, ಸ್ವಲ್ಪ ಸಹಾಯ ಮಾಡಿ ಅಂದಾಗ ಪ್ರೀಸ್ಟ್ ಪಾಪ ಒಳ್ಳೆಯವರು, ಬನ್ನಿ ಅಂತ ಕಾರಲ್ಲಿ ಕೂರಿಸ್ಕೊಂಡು ಹೊರಡ್ತಾರೆ. ಟೌನ್ ಗೆ ಎಂಟರ್ ಆಗ್ತಿದ್ದಂಗೆ ಸೋಫಿಯಾನೇ ಇವರಿಗೆ ಟಚ್ ಮಾಡಿ ಸೀಜರ್ಸ್ ಬರೋ ಹಾಗೆ ಮಾಡಿ ಸ್ಟಿಯರಿಂಗ್ ನ ಸೈಡ್ ಗೆ ಎಳೆದು ಆಕ್ಸಿಡೆಂಟ್ ಆಗೋ ಹಾಗೆ ಮಾಡ್ತಾಳೆ. ಪ್ರೀಸ್ಟ್ ನ ಕಾರ್ ಹೆಸರು ಅಲ್ಯೂರ್ ಅಂತ. ಅರ್ಥ ಏನಂದ್ರೆ ಯಾರನ್ನಾದ್ರೂ ಅಟ್ರಾಕ್ಟ್ ಮಾಡಿ ಟ್ರಾಪ್ ಅಲ್ಲಿ ಸಿಗಾಕೊಳ್ಳೋ ಹಾಗೆ ಮಾಡೋದು. ಈಗ ಸೋಫಿಯಾ ಪ್ರೀಸ್ಟ್ ನ ಟ್ರಾಪ್ ಮಾಡೋದಲ್ಲ, ಅದೇ ರೀತಿ ಸೇಮ್ ಜಿಮ್ ಗೆ ಹೇಳ್ದಂಗೆ ಪ್ರೀಸ್ಟ್ ಗೂ ಕೂಡ ಮುಂದೆ ನಡೆಯೋದು ನನ್ನ ಫೇವರೇಟ್ ಪಾರ್ಟ್, ನೀನು ಅದನ್ನ ನೋಡೋಕೆ ಇರ್ಬೇಕಾಗಿತ್ತು, ಯಾಕಂದ್ರೆ ಈಗ್ಲೇ ಈ ಟೌನ್ ನ ಜನರು ಪರಸ್ಪರ ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂತಾರೆ ಅಂತ ಹೇಳಿ ಪ್ರೀಸ್ಟ್ ಗೂ ಉಸಿರುಗಟ್ಟಿಸಿ ಸಾಯಿಸ್ಬಿಡ್ತಾಳೆ. ಮೊದಲನೇ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ ಸ್ನೇಹಿತರೆ. ಮತ್ತೆ ಚಾನಲ್ ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿ ಸಪೋರ್ಟ್ ಮಾಡ್ತಿರೋ ಭಾರದ್ವಾಜ್ ದತ್ತ, ತನ್ವಿ ಆರ್ಯ, ರಘು, ವರುಣ್ ಕುಮಾರ್, ತೇಜಸ್ ಗೌಡ ಮತ್ತೆ ಪ್ರಸನ್ನ ಕುಮಾರ್ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತೆ ಎಪಿಸೋಡ್ 1 ನ ನೋಡಿದ ನಂತರ ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಥಿಯರೀಸ್ ಇದ್ರೆ ಅದನ್ನ ಕೂಡ ಮಿಸ್ ಮಾಡದೆ ಕಮೆಂಟ್ಸ್ ಅಲ್ಲಿ ಹೇಳಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.